ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಇಷ್ಟು ದಿವಸ ಚಿಕ್ಕಮಂಗ್ಳೂರಿಗೆ ಹೋಗಬೇಕಾದ್ರೆ ಬಸ್ಸಲ್ಲಿ ಹೋಗ್ತಾಯಿದ್ದೆ. ಅದು ಫಸ್ಟ್ ಟೈಮ್ ಅಂತಲ್ಲ, ನಾನು ಯಾವಾಗಲೂ ಕಾರಲ್ಲೇ ಹೋಗೋದು. ಆ್ಯಂಡ್ ಇತ್ತೀಚೆಗೆ 1 ಇಯರಿಂದ ಒಂದು 4 to 5 ಮಂತ್ಸಿಂದ ಬಸ್ಸಲ್ಲಿ ಓಡಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ಯಾವಾಗಲೂ ಎಲ್ಲರನ್ನೂ ಕಾಯ್ತಾ ಕೂರೋಕ್ಕಾಗಲ್ಲ, ನಮಗೆ ಏನಾದರೂ ಬೇಕಂದರೆ ಇಂಡಿಪೆಂಡೆಂಟಾಗಿ ಹೋಗ್ಬೋದಲ್ಲ ಅಂತ ಹೇಳಿ. ಸೊ ನಾನು ನನ್ನ ಮಗ ಹೊರಟಿದ್ದೀವಿ, ನನ್ನ ಹಸ್ಬೆಂಡು ನನ್ನ ಮೈದನ ಇದ್ದಾರೆ. ಒಂದು ಸ್ವಲ್ಪ ಅವನಿಗೆ ಆಧಾರ್ ಕಾರ್ಡ್ ಮಾಡಿಸೋಣ ಅಂತ ಹೇಳಿ ಹೊರಟಿದ್ವಿ. ನನಗೂ ಸ್ವಲ್ಪ ಸುಸ್ತಾಗಿದೆ, ಹುಷಾರಿಲ್ಲಲ್ಲ, ಹಾಗಾಗಿ ಅಲ್ಲಿ ಅವರು ಗಾಡಿ ರೆಡಿ ಮಾಡ್ಸೋಕ್ಕೆ ಹೋದರು. ನಾನು ನನ್ನ ಮಗ ತಾಲೂಕು ಆಫೀಸಿಗೆ ಹೋಗೋಣ ಅಂತ ಹೇಳಿ ಹೊರಟ್ವಿ. ಸೊ ತಾಲೂಕು ಆಫೀಸಲ್ಲಿ ಆಧಾರ್ ಕಾರ್ಡ್ ಮಾಡಿಕೊಡ್ತಾರೆ ಅಂತ ಹೇಳಿದರು, ಹಾಗಾಗಿ ತಾಲೂಕು ಆಫೀಸಿಗೂ ಹೋಗಿದ್ವಿ, ಅಲ್ಲೂ ಮಾಡಿಕೊಡ್ಲಿಲ್ಲ. ಸೊ ಇದೊಂದು ಫೇಮಸ್ ಅಂಗಡಿ, ಬೇಕ್ರಿ, ತುಂಬಾ ಚೆನ್ನಾಗಿ ಇರುತ್ತೆ. ಇಲ್ಲಿ ಸ್ವೀಟ್ಗಳಾಗಿರ್ಬೋದು, ಬ್ರೆಡ್ಡು, ಬನ್ನು, ಬ್ರೆಡ್ಡು ಅಷ್ಟೇ ತುಂಬ ಸಿಹಿ ಆಗ್ತಲೇ ತುಂಬ ಚೆನ್ನಾಗಿರುತ್ತೆ. ಇದು ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ನಮ್ಮ ಚಿಕ್ಕಮಂಗ್ಳೂರಲ್ಲಿರೋ ಹಾಸನ್ ಅಯ್ಯಂಗಾರ್ ಬೇಕ್ರಿ ಇದು. ಇವರಿಗೆ ತುಂಬ ಏಜ್ ಆಗಿದೆ ಫ್ರೆಂಡ್ಸ್, ತುಂಬ ಅಂದರೆ ತುಂಬ. ಇವ್ರನ್ನ ನೋಡಿ ನಾವು ಕಲಿಬೇಕು. ಆದರೂ ಇವರು ಕೆಲಸ ಮಾಡ್ತಾಯಿದ್ದಾರೆ. ಆ್ಯಂಡ್ ನನಗಂತೂ ತುಂಬಾ ಇಷ್ಟ ಆಯಿತು. ನಾನೊಂದು 2 ಪಪ್ಸು ಮತ್ತು ಬ್ರೆಡ್ ಎಲ್ಲ ತೊಗೊಂಡೆ. ಏನು ಗೊತ್ತಾ, ನಾವು ಈ ರೀತಿ ಬಂದು ಏನಾದರೂ ತಗೊಳ್ಳೋದ್ರಿಂದ ಅವರೇನು ಆಸ್ತಿ ಅಂತಸ್ತು ಮಾಡಬೇಕು ಅಂತ ದುಡಿತಾ ಇರಲ್ಲ, ಖಂಡಿತವಾಗ್ಲೂ. ನನಗನ್ಸಿದ ಪ್ರಕಾರ ಒಂದು 3 ಹೊತ್ತು ಊಟಕ್ಕೋಸ್ಕರ ದುಡಿತಾ ಇರ್ತಾರೆ ಅಂತ. ಹಾಗಾಗಿ ನಾನು ಒಂದು ಸರಿನೂ ಅಷ್ಟೇ ತುಂಬ ಈ ರೀತಿಯಾಗಿ ತುಂಬ ಏಜ್ ಆಗಿರೋರ ಹತ್ರ ತೊಗೊಳ್ಳೋದು ನನಗೆ ಪರ್ಸ್ನಲ್, ಅದು ನನ್ನ ಒಪಿನಿಯನ್ನು. ಸೊ ಇವಾಗ ನಾವು ತುಂಬ ಹೊಟ್ಟೆ ಹಸಿತಾ ಇತ್ತು ಅಂತ ಫಿಶ್ ಊಟ ಅಂದರೆ ಮೀನಿನ ಊಟಕ್ಕೆ ಬಂದ್ವಿ. ನಮಗೆ ನಾನ್ ವೆಜ್ ಚಿಕನ್ನು ಮಟನ್ಗಿಂತ ನಾವು ಚಿಕ್ಕಮಂಗ್ಳೂರಿಗೆ ಬಂದರೆ ಮೀನಿನ ಊಟನೇ ತುಂಬ ಇಷ್ಟಪಡೋದು. ಸೊ ಹಾಗಾಗಿ ಮೀನಿನ ಊಟ ಮಾಡೋಣ ಅಂತ ಬಂದ್ವಿ. ಆ್ಯಂಡ್ ಇವಾಗ ಮನೆಗೆ ಬಂದ್ವಿ, ಸ್ವಲ್ಪ ಸುಸ್ತಾಗಿತ್ತು. ಅದೆಲ್ಲ ಆದಮೇಲೆ ನಮ್ಮ ಅತ್ತೆ ಒಂದು ಸ್ವಲ್ಪ ಆಲೂಗೆಡ್ಡೆ ಮತ್ತು ಬಟಾಣಿನ ಬೇಯಿಸಿಟ್ಟಿದ್ರು. ನಿನ್ನೆ ರಾತ್ರಿನೇ ನಾನು ಪಾನಿಪುರಿ ಮಾಡಮ್ಮ ಅಂತ ನನ್ನ ಮಗಳು ಕೇಳ್ತಾಯಿದ್ಲು, ಹಾಗಾಗಿ ಪಾನಿಪುರಿಗೆ ಬೇಕಾಗಿರೋವಂಥದ್ದು ನಿನ್ನೆ ರಾತ್ರಿನೇ ಬಟಾಣಿ ನೆನೆಸಿಟ್ಟಿದ್ದೆ. ನಾನು ಬರೋ ಅಷ್ಟೊತ್ತಿಗೆ ಎಲ್ಲ ಮಾಡಿಟ್ಟಿದ್ರು, ಹಾಗಾಗಿ ಇದನ್ನು ನಾನು ಬೇಯಿಸ್ಕೊಂಡಿದ್ದು. ನೋಡಿ, ಈ ರೀತಿ ಬೇಯಿಸ್ಕೋಬೇಕು ನೀವೇನಾದರೂ ಪಾನಿಪುರಿ ಮಾಡೋದಾದರೆ, ತುಂಬ ಚೆನ್ನಾಗಾಗುತ್ತೆ. ಏನೇನೋ ಔಟ್ಸೈಡೆಲ್ಲ ತಿನ್ನೋದಕ್ಕಿಂತ ಮನೇಲಿ ಹೆಲ್ದಿಯಾಗಿ ಮಾಡ್ಕೊಂಡು ತಿನ್ನೋದು ಒಳ್ಳೆಯದು. ಚೆನ್ನಾಗೂ ಇತ್ತು, ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಮನೇಲಿ ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ತಿಂದರು. ಅದೇ ಇಂಪಾರ್ಟೆಂಟ್ ಅಲ್ಲ, ನಾವೇನಾದರೂ ಮಾಡಿದರೆ ಅದು ಚೆನ್ನಾಗಿಲ್ಲ ಅಂತ ಹೇಳೋ ಬದಲು ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಬೋದಿತ್ತು, ಆದರೆ ಚೆನ್ನಾಗಿದೆ ಅಂತ ಹೇಳಿದರೆ ಎಷ್ಟು ಖುಷಿ ಪಡ್ತಾರೆ ಗೊತ್ತಾ. ಸೊ ಇದನ್ನು ಟ್ರೈ ಮಾಡಿ ನೋಡಿ ಒಂದು ಸರಿ ನಿಮ್ಮ ಮನೇಲಿ. ಆ್ಯಂಡ್ ತುಂಬ ಚೆನ್ನಾಗಿಲ್ಲ ಅಂದರೆ ಅಫ್ಕೋರ್ಸ್ ಹೇಳ್ಬೋದು, ಆದರೆ ಒಂದು ಸಣ್ಣ ಪುಟ್ಟ ಮಿಸ್ಟೇಕ್ ಇದ್ದರೆ ಖಂಡಿತವಾಗ್ಲೂ ಚೆನ್ನಾಗಿದೆ, ಇದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡು, ಚೆನ್ನಾಗಿದೆ, ಇದಕ್ಕೆ ಇನ್ನೊಂದು ಸ್ವಲ್ಪ ಬೇರೆ ಮಸಾಲೆ ಟ್ರೈ ಮಾಡು, ಈ ರೀತಿ ಹೇಳೋದ್ರಿಂದ ಆಬ್ವಿಯಸ್ಲಿ ಹೆಣ್ಮಕ್ಳಿಗೆ ಏನಾಗುತ್ತೆ ಅಂದರೆ ನನಗೆ ಇವರು ಒಂದು ಏನು ಹೇಳ್ತಿದ್ದಾರೆ ಅಂದರೆ ಮೇ ಬಿ ನಾನು ಅದನ್ನು ಚೇಂಜ್ ಮಾಡ್ಬೋದು, ಆ ರೀತಿ ಒಂದು ಮೈಂಡ್ಸೆಟ್ ಬರುತ್ತೆ. ಇಲ್ಲ ಅಂದರೆ ನಾನು ಏನು ಮಾಡಿಕೊಟ್ರು ಚೆನ್ನಾಗಿಲ್ಲ ಅಂತಾರೆ ಅಂತ ಅವರು ನೆಕ್ಸ್ಟ್ ಅದನ್ನು ಚೇಂಜ್ ಮಾಡ್ಕೊಳ್ಳೋಕೆ ಇಷ್ಟಪಡಲ್ಲ. ಸೊ ಅವ್ರು ಏನು ಮಿಸ್ಟೇಕ್ ಮಾಡ್ತಾ ಇರ್ತಾರೆ ಅದನ್ನೇ ಮಾಡ್ತಾರೆ. ಹಾಗಾಗಿ ಸ್ವಲ್ಪ ನೀವು ಹೇಳೋ ರೀತಿಯಲ್ಲಿ ಚೇಂಜ್ ಇದ್ದರೆ ಆಬ್ವಿಯಸ್ಲಿ ಅವರು ಕೂಡ ಅದನ್ನು ಚೇಂಜ್ ಮಾಡ್ಕೊಳ್ತಾರೆ. ಇವಾಗ ನಾನು ಆಲೂಗೆಡ್ಡೆನ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಪೂರ್ತಿ ಸ್ಮ್ಯಾಶ್ ಮಾಡ್ಕೋಬೇಡಿ, ಚೆನ್ನಾಗಿರಲ್ಲ. ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ಬಟಾಣಿನೂ ಅಷ್ಟೇ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ತಿದ್ದೀನಿ. ತುಂಬ ಸ್ಮ್ಯಾಶ್ ಮಾಡ್ಕೋಬಾರ್ದು, ಅದು ಪಾನಿಪುರಿ ಮಾಡ್ತಾ ಇರೋದ್ರಿಂದ ಆ ಪಾನಿಪುರಿ ತಿನ್ನಬೇಕಾದ್ರೆ ಒಂದು ಸ್ವಲ್ಪ ಸಿಕ್ಕಬೇಕು, ಪೂರ್ತಿ ಸ್ಮ್ಯಾಶ್ ಆಗಿರಬಾರ್ದು, ಚೂರು ಸಿಕ್ಕಬೇಕು. ಇದನ್ನು ನಾನು ಕೈಯಲ್ಲೇ ಸ್ಮ್ಯಾಶ್ ಮಾಡ್ಕೊಳ್ತಿದ್ದೀನಿ. ನೀವು ಸ್ಮ್ಯಾಶರಲ್ಲಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಪೂರ್ತಿಯಾಗಿ ಸ್ಮ್ಯಾಶ್ ಆಗೋಗ್ಬಿಡುತ್ತೆ. ಸೊ ಬೆಟರು ಕೈಯಲ್ಲೇ ಸ್ಮ್ಯಾಶ್ ಮಾಡ್ಕೊಳ್ಳಿ. ಇವಾಗ ನಾನು ಇದಕ್ಕೆ ಮಸಾಲೆ ಎಲ್ಲ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಪೆಪ್ಪರ್ ಪೌಡರು ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ, ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ ಪೆಪ್ಪರ್ ಪೌಡರು. ಹಾಗೆಯೇ ನೆಕ್ಸ್ಟು ನಾನು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಿದ್ದೀನಿ.
ನಾವು ಬೇಯಿಸ್ಕೋಬೇಕಾದ್ರೂ ಸ್ವಲ್ಪ ಉಪ್ಪು ಹಾಕಿರ್ತೀವಿ. ಸೊ ಹಾಗಾಗಿ ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ. ಅದಾದಮೇಲೆ ನಾನು ಸ್ವಲ್ಪ ಚಾಟ್ ಮಸಾಲಾನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ಚಾಟ್ ಮಸಾಲ ಆ್ಯಡ್ ಮಾಡ್ಕೋಬೇಡಿ, ಸ್ವಲ್ಪನೇ ಆ್ಯಡ್ ಮಾಡ್ಕೊಳ್ಳಿ ಸಾಕು. ನಾನು ಚಿಕ್ಕದು ತೊಗೊಂಡು ಬರೋಣ ಅಂದ್ಕೊಂಡೆ, ನಾನು ಹೋಗಿದ್ದ ಜಾಗದಲ್ಲಿ ಚಿಕ್ಕದು ಚಾಟ್ ಮಸಾಲ ಇರಲಿಲ್ಲ. ಸೊ ಹಾಗಾಗಿ ದೊಡ್ಡ ಚಾಟ್ ಮಸಾಲನೇ ತೊಗೊಂಡೆ. ಖಾರ ಪುಡಿ ನಿಮಗೆ ತುಂಬ ಖಾರ ತಿನ್ನೋದಾದರೆ ಮಾತ್ರ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ವಲ್ಪ ಖಾರ ಪುಡಿ ಹಾಕ್ಕೊಂಡ್ರೆ ಆಯಿತು. ನೀವು ಮನೇಲಿ ಯಾವುದು ಯೂಸ್ ಮಾಡ್ತೀರೋ ಅದನ್ನು ಖಾರ ಪುಡಿ ಹಾಕ್ಕೊಳ್ಳಿ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನೆಕ್ಸ್ಟು ನಾನು ಇದಕ್ಕೆ ಆನಿಯನ್ನು ಮತ್ತು ಟೊಮೊಟೊ ಹಾಕಲ್ಲ, ಬರೀ ಈರುಳ್ಳಿ ಆ್ಯಂಡ್ ಹಸಿರು ಮೆಣಸಿನ್ಕಾಯಿನೂ ಹಾಕಲ್ಲ ನಾವು ಖಾರ ಪುಡಿ ಹಾಕಿರೋದ್ರಿಂದ. ಮತ್ತು ಸಾಂಬಾರು ಸೊಪ್ಪನ್ನು ಒಂಚೂರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ಮಾಡಿಕೊಂಡ್ರೆ ಪಾನಿಗೆ ಒಳಗೆ ಸ್ಟಿಫ್ ಮಾಡೋಕ್ಕೆ ಮಸಾಲೆ ಏನಿದೆ ನೋಡಿ ಅದು ಕಂಪ್ಲೀಟಾಗಿ ರೆಡಿ ಆಗುತ್ತೆ. ಅದನ್ನೊಂದು 10 ನಿಮಿಷ 15 ನಿಮಿಷ ಹಾಗೇ ಬಿಡ್ತೀನಿ, ಯಾಕಂದರೆ ಉಪ್ಪು ಹುಳಿ ಖಾರ ಚಾಟ್ ಮಸಾಲೆ ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗಿದ್ರೆ ತಿನ್ನಬೇಕಾದ್ರೆ ಚೆನ್ನಾಗಿರುತ್ತೆ ಅಂತ. ಈಗ ನಾನೊಂದು ಬೌಲ್ ತೊಗೊಂಡಿದ್ದೀನಿ. ಆ ಬೌಲಿಗೆ ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇದು ಪೂರಿ ಮಾಡೋಕ್ಕೆ. ಸೊ ನೀವು ಮೈದಾ ಹಿಟ್ಟು ತುಂಬ ಜಾಸ್ತಿ ಆಯಿತು ಅಂದರೆ ಅದನ್ನು ಹಾಗೆ ಎತ್ತಿಟ್ಟು ನಾಳೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಪೂರಿ ಕೂಡ ಮಾಡ್ಕೋಬೋದು. ಮೈದಾ ಹಿಟ್ಟು ಸ್ವಲ್ಪ ಜಾಸ್ತಿ ಮಾಡಿಕೊಂಡ್ರೂ ಏನದೇನು ವೇಸ್ಟ್ ಆಗೋಲ್ಲ. ಸೊ ಹಾಗಾಗಿ ನಾನು ನಮ್ಮ ಮನೆಯಲ್ಲಿ ಒಂದು 7 ಜನ ಇದ್ದೀವಿ. ಸೊ 7 ಜನಕ್ಕಾಗಷ್ಟು ಮಾಡ್ತಾಯಿದ್ದೀನಿ. ಜಾಸ್ತಿ ಯಾರೂ ತಿನ್ನಲ್ಲ. ಆ್ಯಂಡ್ ಇಷ್ಟ ಆದಾಗ ಮಾತ್ರ ನಾವು ಔಟ್ಸೈಡ್ ಫುಡ್ಗಳು, ಈಗ ಗೋಬಿ ಮಂಚೂರಿ ಆಗಿರ್ಬೋದು, ಈ ಥರ ಪಾನಿಪುರಿ ಆಗಿರ್ಬೋದು, ಮಸಾಲೆ ಪುರಿ ಆಗಿರ್ಬೋದು, ಎಗ್ ರೈಸ್ ಆಗಿರ್ಬೋದು, ಕಬಾಬು, ಈ ರೀತಿಯನ್ನೆಲ್ಲ ನಾವು ಜಾಸ್ತಿ ಹೊರಗಡೆಯಿಂದ ತರೋದೇ ಇಲ್ಲ, ಮನೆಯಲ್ಲೇ ಮಾಡ್ಕೊಳ್ತೀವಿ. ಆ್ಯಂಡ್ ನಮ್ಗೆ ಇಷ್ಟನೂ ಆಗಲ್ಲ ಹೊರಗಡೆಯಿಂದ ತೊಗೊಬಂದು ತಿನ್ನೋಕ್ಕೆ. ಯಾವಾಗಲಾದರೂ ಆಗಿಲ್ಲ, ತುಂಬ ಆಸೆ ಆಗ್ತಿದೆ ಆ್ಯಂಡ್ ನಮಗೆ ಮನೇಲಿ ಮಾಡ್ಕೊಳಕ್ಕಾಗಲ್ಲ, ನಮ್ಮ ಹೆಲ್ತ್ ಅಪ್ಸೆಟ್ ಇದೆ ಅಂತಂದರೆ ಹೊರಗಡೆಯಿಂದ ತೊಗೊಂಡು ಬರ್ತೀವಿ. ಇಲ್ಲ ಅಂದರೆ ಯಾವಾಗಲೂ ಮನೆ ಮಾಡಿರೋದನ್ನೇ ಎಲ್ಲರೂ ಇಷ್ಟಪಡ್ತೀವಿ. ನಾವು ಸ್ವಲ್ಪ ಏನು ಹೇಳ್ತಾರೆ, ಸ್ವಲ್ಪ ಫಾರೆಸ್ಟ್ ಏರಿಯಾ ಕಡೆ ಇರೋದ್ರಿಂದ ಮಕ್ಕಳಿಗೂ ಫೀಲ್ ಆಗಬಾರ್ದು. ಅಂದರೆ ಅವರಿಗೆ ಕೆಲವ್ರಿಗೆ ಅವ್ರ ಮಕ್ಕಳೆಲ್ಲ ಸ್ವಲ್ಪ ಹೊರಗಡೆ ಹೋದ್ಮೇಲೆ ಬೆಳೆದು ಸ್ವಲ್ಪ ದೊಡ್ಡವರಾದಮೇಲೆ ಅವ್ರಿಗೆ ಅವ್ರಿಗೂ ಒಂದು ಸ್ವಲ್ಪ ಗೊತ್ತಿರಬೇಕು. ಈಗ ನಾನಂತೂ ಹಾಸ್ಟೆಲಲ್ಲಿ ಬೆಳೆದಿದ್ದು. ಪಾನಿಪುರಿ ಮಸಾಲೆ ಪುರಿ ಇದೆಲ್ಲ ಯಾರಾದರೂ ತಿಂತಾರೆ ಅಂದರೆ ನನ್ನ ಮೆಂಟಾಲಿಟಿ ಹೇಗಿತ್ತು ಅಂದರೆ 10th ಓದೋವರೆಗೂ ಸೊ ರೋಡ್ ಸೈಡೇ ಮಾಡ್ತಾಯಿದ್ದಿದ್ದು. ನಾವು ಹಿಂಗೆ ಹೋಗ್ತಾ ಬರ್ತಾ ಯಾವಾಗಲಾದರೂ ಒಂದು ಸರಿ ಅದು ಏನಕ್ಕಾದರೂ ಹೊರಗಡೆ ಕಳಿಸಿದರೆ, ಸೊ ಹಾಸ್ಟೆಲ್ ವಾರ್ಡನಿಗೆ ಏನಾದ್ರು ಬೇಕಾದಾಗ ಯಾರ ಜೊತೆ ಆದರೂ ಹೊರಗಡೆ ಕಳಿಸಿದರೆ ಆ ಪಾನಿಪುರಿ ಮಸಾಲೆ ಪುರಿ ಎಲ್ಲ ನೋಡಿದರೆ ನಾವು ಅಂದ್ಕೊಳ್ತಿದ್ವಿ ಇದೆಲ್ಲ ತುಂಬ ರಿಚ್ ಪರ್ಸನ್ ತಿನ್ನೋದು, ಇದಕ್ಕೆಲ್ಲ ತುಂಬ ದುಡ್ಡು, ಇದೆಲ್ಲ ನಾವು ತೊಗೊಳಕ್ಕೆ ಸಾಧ್ಯನೇ ಇಲ್ಲ, ಆ ಥರ ಎಲ್ಲ ಫೀಲ್ ಇರ್ತಾಯಿತ್ತು ನಮಗೆ. ಸೊ ಒನ್ಸ್ ಹಾಸ್ಟೆಲೆಲ್ಲ ಮುಗಿದು ನಾವು ಹೊರಗಡೆ ಬಂದಮೇಲೆ ಪಾನಿಪುರಿ ಮಸಾಲೆ ಪುರಿ ಎಗ್ ರೈಸು ಕಬಾಬು ಎಲ್ಲ ಯಾರು ಬೇಕು ಅವ್ರು ತಿನ್ಬೋದು, ಅದೇನು ತುಂಬ ರಿಚ್ ಪರ್ಸನ್ಸೇ ತಿನ್ನಬೇಕು ಅನ್ನೋದೇನಿಲ್ಲ, ಆ ರೀತಿ ಎಲ್ಲ ಮೈಂಡ್ ಸೆಟ್ಟಿಗೆ ಬಂದ್ವಿ. ಸೊ ಮಕ್ಕಳಿಗೆ ಅದೊಂದು ಮೈಂಡ್ ಸೆಟ್ ಬರಬಾರ್ದು. ನಾವೇನು ಅನುಭವಿಸಿರ್ತೀವೋ ಅದು ಮಕ್ಕಳಿಗೆ, ನಮಗೆ ಗೊತ್ತಿರುತ್ತೆ, ಅದೊಂದು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ, ನಮ್ಮ ಮಕ್ಕಳಿಗೆ ಆ ಎಕ್ಸ್ಪೀರಿಯೆನ್ಸ್ ಆಗಬಾರ್ದು ಅಂತ. ಸೊ ನಾನು ಅದನ್ನೊಂದು ಯಾವಾಗಲೂ ಮೈಂಡಲ್ಲಿ ಇಟ್ಕೊಳ್ತೀನಿ. ಅಂದರೆ ನನಗೆ ಮಗಳಿರೋದ್ರಿಂದ, ಮಗನೂ ಇದ್ದಾನೆ ಮಗಳು ಇದ್ದಾಳೆ. ಸೊ ನನ್ನ ಅಮ್ಮನಿಗೂ 2 ಮಕ್ಕಳು, ಒಂದು ಗಂಡು ಹೆಣ್ಣು. ಕೆಲವೊಂದು ಸರಿ ಅವರು ನಮಗೆ ಅದು ಹೇಗೆ ಹೇಳೋದು ಅಂತ ಗೊತ್ತಿಲ್ಲ. ಸೊ ನಿಮ್ಗೆ ಅರ್ಥ ಆಗುತ್ತೆ ಅಂದ್ಕೊಳ್ತೀನಿ. ನಾನು ಅಷ್ಟೇ, ನನ್ನ 2 ಮಕ್ಕಳಲ್ಲಿ ಯಾವುದೇ ರೀತಿಯಾದಂತಹ ಗೊತ್ತಿಲ್ಲ, ಅವರಿನ್ನೂ ಚಿಕ್ಕವರು ಆ್ಯಂಡ್ ದೊಡ್ಡವರಾದರೂ ಕೂಡ ಅವರಿಗೆ ಯಾವುದೇ ರೀತಿಯಾದಂತಹ ಭೇದ ಭಾವ ಮಾಡಬಾರ್ದು. ಇಬ್ಬರೂ ಒಂದೇ ಸಮ ನೋಡ್ಕೋಬೇಕು. ಆ್ಯಂಡ್ ಇವತ್ತಿಗೂ ಅಷ್ಟೇ, ಅವಳಿಗೆ ಏನಾದ್ರು ತಂದರೆ ಅವನಿಗೂ ತರ್ತೀನಿ, ಅವನಿಗೇನಾದ್ರು ತೊಗೊಬಂದರೆ ಅವಳಿಗೂ ತರ್ತೀನಿ. ಆ್ಯಂಡ್ ನಿಜವಾಗ್ಲೂ ಅಮೌಂಟ್ ಶಾರ್ಟೇಜ್ ಇತ್ತು, ತರೋಕ್ಕಾಗಿಲ್ಲ ಅಂದರೆ ಮಾತ್ರ ಅವಳಿಗೇನಾದ್ರು ತಂದರೆ ಅವನಿಗೆ ತರಲ್ಲ, ಅಥವಾ ಅವನಿಗೇನಾದ್ರು ತಂದರೆ ಅವಳಿಗೆ ತರಲ್ಲ. ಇಲ್ಲ ಬರ್ತಡೇ ಏನಾದರೂ ಇತ್ತು ಅಂತೇಳಿದರೆ ಅವನಿಗೆ ತಂದರೆ ಅವಳಿಗೂ ತರ್ತೀನಿ. ಒಂದು ಸ್ಲಿಪ್ಪರ್ ಏನಾದ್ರು ತೊಗೊಳ್ತೀನಿ ಅಂದರೆ ಸೇಮ್ ಹಾಗೆ ಮಾಡ್ತೀನಿ. ಆ್ಯಂಡ್ ಇವಾಗ ನಾನು ಪೂರಿನ ಚೆನ್ನಾಗಿ ನಾದು ಒಂದು 10 ನಿಮಿಷ ಹಾಗೆ ನೆನೆಸಿಡೋಣ ಅಂತ ನೆನೆಸಿಟ್ಟಿದ್ದೀನಿ. ಇವಾಗ ಪಾನಿಪುರಿ ಮಸಾಲ ಅಂಗಡಿಯಲ್ಲಿ ಸಿಕ್ಕತ್ತೆ, ಇದನ್ನು ತೊಗೊಂಡು ಬನ್ನಿ. ಒಂದು
ಒಂದು 1 ಲೀಟ್ರು 1.5 ಲೀಟ್ರು ಆಗೋಷ್ಟು ನೀರು ಹಾಕ್ಕೊಂಡು ನಾನು ಇದಕ್ಕೆ ಪಾನಿಪುರಿ ಮಸಾಲನ ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ ನಾನೊಂದು ಮಿಸ್ಟೇಕ್ ಮಾಡಿಬಿಟ್ಟಿದ್ದೀನಿ. ಏನಂದರೆ ಫಸ್ಟ್ ಸ್ಟಾರ್ಟಿಂಗು ಆ ಪುಡಿ ಹಾಕಿದಾಗ ಅಷ್ಟು ನನಗೆ ಟೇಸ್ಟ್ ಗೊತ್ತಾಗಿಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟೆ. ಅದೇನಾಯಿತು, ಹುಳಿ ಹುಳಿ ಆಗೋಯಿತು. ಸೊ ನೀವೇನಾದರೂ ಇದನ್ನು ಆ್ಯಡ್ ಮಾಡ್ಕೊಳ್ಳೋದಾದರೆ ಸ್ವಲ್ಪನೇ ಆ್ಯಡ್ ಮಾಡ್ಕೊಳ್ಳಿ. ಒಂದು 10 to 15 ಮಿನಿಟ್ಸ್ ಬಿಟ್ಟು ಟೇಸ್ಟ್ ನೋಡಿ ಮತ್ತೆ ಬೇಕಾದರೆ ಪೌಡ್ರ್ ಆ್ಯಡ್ ಮಾಡ್ಕೊಳ್ಳಿ. ಒಂದೇ ಸರಿ ಜಾಸ್ತಿ ನಂತರ ಆ್ಯಡ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ, ಅದು ತುಂಬಾ ಹುಳಿಯಾಗಿತ್ತು. ಆ್ಯಂಡ್ ಇವಾಗ ಇದೇನು ನಾದಿ ಇಟ್ಕೊಂಡಿದ್ದೆ ನೋಡಿ, ಈ ಥರ ಸಾಫ್ಟ್ ಆಗಿದೆ. ಆ್ಯಂಡ್ ಇದೇನು ವೇಸ್ಟ್ ಕೂಡ ಆಗಲ್ಲ. ನಾಳೆ ಬೆಳಗ್ಗೆ ನೀವು ಪೂರಿ ಕೂಡ ಮಾಡ್ಕೋಬೋದು. ಆ್ಯಂಡ್ ಚಪಾತಿ ಕೂಡ ಮಾಡ್ತಾರೆ. ಮೈದಾ ಹಿಟ್ಟಿಗೆ ಸ್ವಲ್ಪ ಗೋಧಿ ಹಿಟ್ಟನ್ನ ಮಿಕ್ಸ್ ಮಾಡಿ ಚಪಾತಿ ಕೂಡ ಮಾಡ್ತಾರೆ. ಆ್ಯಂಡ್ ನಿಮ್ಮ ಇಷ್ಟ, ನೀವೇನು ಬೇಕಾದರೂ ಮಾಡ್ಕೋಬೋದು. ಇವಾಗ ನಾನು ಈ ರೀತಿ ಒಂದು ಚಿಕ್ಕ ಬೌಲ್ ತೊಗೊಂಡಿದ್ದೀನಿ, ಬೌಲ್ ಅಂತಲೇ ಹೇಳೋದು. ಆ್ಯಂಡ್ ನಾನಿವಾಗ ಮೈದಾ ಹಿಟ್ಟನ್ನು ಸ್ವಲ್ಪನೇ ತೊಗೊಂಡು ಕ್ಲೀನಾಗಿ ಅದನ್ನು ನಾದ್ಕೊಂಡು ಇವಾಗ ನಾನು ಅದೇನು ಚಿಕ್ಕದು ಬೌಲ್ ತೋರಿಸ್ತೆ ನೋಡಿ, ಅದರಲ್ಲಿ ಪೂರಿನ ಒಂದು ಶೇಪ್ ಮಾಡ್ಕೊಳ್ತೀನಿ. ಶೇಪ್ ಮಾಡಿಕೊಂಡು ಅದನ್ನು ತೆಗೆದು ಎಣ್ಣೆಲ್ಲಿ ಹಾಕ್ತೀನಿ. ಸೊ ನಾನು ಯಾವಾಗಲೂ ನಾದ್ಕೋಬೇಕಾದ್ರೆ ಸ್ವಲ್ಪ ಜಾಸ್ತಿ ಹಿಟ್ಟು ಯೂಸ್ ಮಾಡ್ತೀನಿ, ಕೆಲವ್ರು ಕಮ್ಮಿ ಹಿಟ್ಟು ಯೂಸ್ ಮಾಡ್ತೀರಾ. ಸ್ವಲ್ಪ ದಪ್ಪನೇ ಇರಲಿ, ಪೂರಿ ಚೆನ್ನಾಗಿ ಉಬ್ಬುತ್ತೆ. ತುಂಬ ತೆಳು ಮಾಡಿದ್ರೆ ಪೂರಿ ಅಷ್ಟು ಚೆನ್ನಾಗಿ ಉಬ್ಬಲ್ಲ. ಇವಾಗ ನಾನು ಇದರಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ನನಗೇನು ಅನ್ನಿಸ್ತು ಅಂದರೆ ಇದು ತುಂಬ ದೊಡ್ಡ ಪೂರಿ ಅಂತ ಅನ್ನಿಸ್ತು. ಆ್ಯಕ್ಚುಲಿ ಇಲ್ಲ, ಇದೇ ಕರೆಕ್ಟಾದ ಸೈಜು. ನನಗೆ ಆ ಥರ ಫೀಲ್ ಆಯಿತು. ಅದಾದಮೇಲೆ ನಾನು ಚಿಕ್ಕ ಪೂರಿ ಮಾಡಿದ್ದೆ. ಚಿಕ್ಕ ಪೂರಿ ಮಾಡಿದರೆ ಅದು ನೀವು ಮಸಾಲೆಗೆ ಯೂಸ್ ಮಾಡ್ಕೋಬೋದು. ಮಸಾಲೆ ಪೂರಿಗೆ, ಪಾನಿಪುರಿಗೆ ಸ್ವಲ್ಪ ದೊಡ್ಡದೇ ನೀವು ಮಾಡ್ಕೋಬೇಕು. ಯಾಕಂತ ಹೇಳಿದ್ರೆ ಅದರೊಳಗಡೆ ನಾವು ಅದೇನಿದೆ ಆ ಮಸಾಲೆ ಎಲ್ಲ ಫಿಲ್ ಮಾಡ್ತೀವಲ್ಲ, ಸೊ ಹಾಗಾಗಿ ಸ್ವಲ್ಪ ದೊಡ್ಡದೇ ಇರಬೇಕು ಪಾನಿಪುರಿಗೆ ಪೂರಿ. ಇಲ್ಲ ಅಂತೇಳಿದರೆ ಅದು ತುಂಬ ಚಿಕ್ಕದಾದರೆ ಅದರೊಳಗಡೆ ನಾವು ಈ ಮಸಾಲೆನೆಲ್ಲ ಹಾಕ್ಕೊಳ್ಳೋಕ್ಕಾಗಲ್ಲ. ಇವಾಗ ನೀವು ನೋಡ್ತಾ ಇರ್ಬೋದು, ಒಂದಿಷ್ಟು ಪೂರಿನ ಮಾಡಿಟ್ಕೊಂಡಿದ್ದೀನಿ ನೋಡಿ. ದೊಡ್ಡದು ಅಂತ ಹೇಳಿದ್ನಲ್ಲ ಅದು. ಆಮೇಲೆ ನಾನು ನೆಕ್ಸ್ಟ್ ಚಿಕ್ಕದು ಮಾಡಿದೆ. ಆ್ಯಕ್ಚುಲಿ ಈ ರೀತಿ ಮಾಡಬಾರ್ದು, ನಾನು ಅದೇ ಮಿಸ್ಟೇಕ್ ಮಾಡಿಕೊಂಡೆ. ಇವಾಗ ಅದನ್ನೇ ಮತ್ತೆ ರೀಯೂಸ್ ಮಾಡ್ತಾಯಿದ್ದೀನಿ. ಅದನ್ನು ಮತ್ತೆ ಒಟ್ಟು ಮಾಡಿ ಮತ್ತೆ ನಾದ್ಕೊಂಡು ಮತ್ತೆ ನಾನು ಆ ರೀತಿ ಶೇಪ್ ತೊಗೊಳ್ತಾ ಇದ್ದೀನಿ ಪೂರಿ ಥರ. ಆ್ಯಂಡ್ ಇದು ನೆಕ್ಸ್ಟ್ ಟೈಮ್ ಬೇಕಾದರೂ ನೀವು ರೀಯೂಸ್ ಮಾಡ್ಕೋಬೋದು. ಆದರೆ ಸ್ವಲ್ಪ ಗಟ್ಟಿಯಾಗಿರುತ್ತೆ ಅಷ್ಟೇ. ಒಂದು ಸ್ವಲ್ಪ ಪ್ರೆಷರ್ ಬಿಟ್ಟು ನೀವು ಪೂರಿನ ನಾದ್ಕೊಳ್ಳಿ. ಇವಾಗ ಇದೆಲ್ಲ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ. ಅದ್ರ ಮೇಲೆಲ್ಲ ಹಿಟ್ಟುಗಳನ್ನೆಲ್ಲ ಹಾಕ್ಬಿಟ್ಟಿದ್ದಾಳೆ ನನ್ನ ಮಗಳು. ಇವಾಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾಯ್ದಾದಮೇಲೆ ಪೂರಿ ರೆಡಿ ಆದಮೇಲೆ ನೆಕ್ಸ್ಟು ಪಾನಿಪುರಿ ನಾನು, ನನ್ನ ಮಗಳು, ನನ್ನ ಮಗ ಎಲ್ಲ ಕೂತ್ಕೊಂಡು ತಿನ್ನೋದೆ. ಮಗಳಿಗೂ ತುಂಬ ಖುಷಿಯಾಯಿತು. ಅವ್ರಿಗೂ ಒಂದು ಆಸೆ ಇರುತ್ತಲ್ಲ, ಏನೋ ಒಂದು ಮಾಡಿದ್ದೀನಿ ಅಂದಾಗ ಅವರು ಖುಷಿಪಟ್ಟು ತಿಂತಾರೆ. ಪಾನಿ ಸ್ವಲ್ಪ ಹುಳಿ ಇರೋದ್ರಿಂದ ಮಸಾಲೆ ಸ್ವಲ್ಪ ಖಾರ ಇತ್ತು. ಖಾರ ಅಂದರೆ ಖಾರ ಪುಡಿ ಆ್ಯಡ್ ಮಾಡಿರ್ತೀವಲ್ಲ, ನಮ್ಮ ಮನೇಲಿ ಸ್ವಲ್ಪ ಸ್ಪೈಸಿ ಎಲ್ಲರೂ ತಿಂತಾರೆ. ಸೊ ಹಾಗಾಗಿ ಅವಳಿಗೆ ಸ್ಟಿಫ್ ಮಾಡಿದ್ದು ಕೊಡೋದು ಬೇಡ ಅಮ್ಮ, ನನಗೆ ಹಂಗೆ ಬರೀ ಪೂರಿ ಕೊಡು ಅಂತ ಹೇಳ್ತಾಯಿದ್ಲು. ಹಾಗಾಗಿ ಅವಳಿಗೆ ಬರೀ ಪೂರಿ ಕೊಟ್ಟಿದ್ದೀನಿ. ಇನ್ನು ಮಿಕ್ಕಿದ್ದು ಸ್ಟಿಫ್ ಮಾಡಿಕೊಂಡು ನಾವೇ ತಿಂತಾಯಿದ್ದೆ. ಆ್ಯಂಡ್ ಮನೆಯವ್ರು ಎಲ್ಲರೂ ಇದ್ದರು, ಎಲ್ಲರಿಗೂ ಕೊಟ್ಟಿದ್ದೀನಿ. ಎಲ್ಲರೂ ಇಷ್ಟಪಟ್ಟು ತಿಂದರು. ಏನಂತೇಳಿದರೆ ನಮ್ಮ ಮನೆಯಲ್ಲಿ ಯಾರಿಗೂ ಕ್ಯಾಮ್ರಾ ಮುಂದೆ ಫೇಸ್ ತೋರ್ಸೋಕ್ಕೆ ಇಷ್ಟ ಇಲ್ಲ. ಹಾಗಾಗಿ ಆಲ್ಮೋಸ್ಟ್ ವೀಡಿಯೋಗಳನ್ನ ನಾನೇ ಮಾಡ್ಕೊಳ್ತೀನಿ. ನಮ್ಮ ಅತ್ತೆ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡ್ತಾನೆ ಇದ್ದಾರೆ. ಅವ್ರಿಗೂ ಪಾನಿಪುರಿ ತಿನ್ನೋಕೆ ಆಸೆ ಆಗಿದೆ. ಸೊ ಅವ್ರಿಗೂ ಈಗ ನೆಕ್ಸ್ಟ್ ಎಲ್ಲರಿಗೂ ಹಾಕ್ಕೊಡ್ಬೇಕು. ಸೊ ಹಾಗಾಗಿ ವೆಯ್ಟ್ ಮಾಡ್ತಾಯಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸೊ ದಟ್ ನಾನು ನೆಕ್ಸ್ಟ್ ಮಾಡೋ ವಿಡಿಯೋ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ. ಆ್ಯಂಡ್ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಆ್ಯಂಡ್ ನನ್ನಿಂದ ಏನಾದರೂ ನಿಮಗೆ ಬೇಜಾರಾಗಿದ್ದರೆ ಸಾರಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಇತ್ತೀಚೆಗೆ ಯಾಕಂದರೆ ನಂಗೆ ಜಾಸ್ತಿ ವ್ಯೂಸೇ ಬರ್ತಾಯಿಲ್ಲ, ಅದು ಏನು ರೀಸನ್ ಅಂತ ಗೊತ್ತಿಲ್ಲ. ನೋಡೋಣ, ಎಲ್ಲದಕ್ಕೂ ಪ್ರಯತ್ನ ಪಡಬೇಕು. ನನ್ನ ಕೈಲಾದಷ್ಟು ಪ್ರಯತ್ನ ಪಡ್ತಾಯಿದ್ದೀನಿ ನಾನು. ಎಲ್ಲ ವೀಡಿಯೋಸ್ಗಳೆಲ್ಲ ಮಾಡೋದಾಗಿರ್ಬೋದು, ಆದಷ್ಟು ಎಡಿಟಿಂಗ್ ಮಾಡೋದಾಗಿರ್ಬೋದು, ಎಲ್ಲದನ್ನು ಟ್ರೈ ಮಾಡಿ ಎಲ್ಲದನ್ನೂ ಮಾಡ್ತಾಯಿದ್ದೀನಿ. ನೋಡೋಣ ಮುಂದಿನ ದಿನದಲ್ಲಿ ಏನಾಗುತ್ತೆ ಅಂತ.
ಓಕೆ ಫ್ರೆಂಡ್ಸ್, ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.